ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು BN Road. ದಿಸ್ ಇಸ್ ಚರಣ್. ನೆನ್ನೆ ನಾವು ಇದ್ದಿಲ್ಲ, ಅದಕ್ಕೆ ನೆನ್ನೆ ನಾವು ಇರಲಿಲ್ಲ, ಹೊರಗಡೆ ಹೋಗಿದ್ವಿ. ಅದಕ್ಕೆ ಟೆಲಿಗ್ರಾಮಲ್ಲಿ ನೆನ್ನೆ ಬೆಳಿಗ್ಗೆ ಅಪ್ಡೇಟ್ ಮಾಡಿದ್ವಿ ಇವತ್ತೇನು ಮಾರ್ಕೆಟ್ ನಡೀತದೆ ಅಂತ. ಓಕೆ, ಅಲ್ಲಿಂದ ನೆನ್ನೆದು ನೋಡಿ ಇವತ್ತೇನು ಅಪ್ಡೇಟ್ಸ್ ಇತ್ತು, ಇವತ್ತೇನು ಟ್ರೇಡ್ ಮಾಡಿದ್ದೀವಿ, ಪ್ಲಸ್ ಇವತ್ತು ನಮ್ಮ PNL ರಿಪೋರ್ಟ್ಸ್. ಓಕೆ, ಮತ್ತು ನಾಳೆ ಏನಾಗುತ್ತೆ ಅದು ನೋಡೋಣ. ಒಂದು ಸರಿ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನಾನು ಏನೇನು ಅಪ್ಡೇಟ್ಸ್ ಇತ್ತು ನೋಡ್ಕೊಳ್ಳಿ. ಇದು ನೆನ್ನೆ 13ನೇ ತಾರೀಕು. ಓಕೆ, ಇಲ್ಲಿ ಓದ್ಕೊಳ್ಳಿ. ಬೆಳಿಗ್ಗೆನೇ ಇವತ್ತು ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ ಅಂತ. ಮಾರ್ಕೆಟ್ ಸ್ಟಾರ್ಟ್ ಆಗಿಲ್ಲ, 8 ಗಂಟೆ 19 ನಿಮಿಷ ಆವಾಗಲೇ ಹೇಳಿದ್ದು ಇನ್ಸೈಡ್ ಕ್ಯಾಂಡಲ್ ಬರುತ್ತೆ ಅಂತ. ಪ್ಲಸ್ ಲೋ ವಾಲ್ಯೂಮ್ ಮಾರ್ಕೆಟ್. ಓಕೆ, ಇಲ್ಲಿ ಕ್ಲಿಯರ್ ಆಗಿದೆ, ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ, ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ ಅಂತ, ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಇರ್ತವೆ ಅಂತ ನೋಡ್ಕೊಳ್ಳಿ ಇದನ್ನು. ಓಕೆ, ಈಗ ನೋಡಿ ಚಾರ್ಟ್ ಓಪನ್ ಮಾಡೋಣ. ನೆನ್ನೆದು ಫಸ್ಟ್ ಪಾಯಿಂಟ್ ಏನಂದರೆ ಡೇ ಚಾರ್ಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಇರುತ್ತೆ ಅಂತ. ಮಾರ್ಕೆಟ್ ಮುಗಿದ ಮೇಲೆ ಹೇಳ್ತಾ ಇರೋದಲ್ಲ, ಬಿಫೋರ್ ಮಾರ್ಕೆಟ್ ಹೇಳಿರೋದು ಚಾರ್ಟ್, ಅದು ಅಪ್ಡೇಟ್ಸ್ ಅವು. ಇದು ನೋಡಿ ನೆನ್ನೆ ಕ್ಯಾಂಡಲ್, ಇದು ಡೇ ಚಾರ್ಟು, ಇದ್ರ ಒಳಗಡೆ ಇನ್ಸೈಡ್ ಕ್ಯಾಂಡಲ್ ಇರುತ್ತೆ ಅಂತ ನೋಡಿ. ಇದೆ ಕ್ಲಿಯರ್, ವರ್ಕ್ ಆಗಿದೆ. ಸೆಕೆಂಡ್ ಪಾಯಿಂಟ್, ಸೈಡ್ ವೇಸ್ ಮಾರ್ಕೆಟ್ ಇರುತ್ತೆ ಅಂತ. ಇದನ್ನು ಏನು ಮಾರ್ಕೆಟ್ ಅಂತಾರೆ ನೀವು ಹೇಳಿ. ಆಮೇಲೆ ಮಾರ್ಕೆಟ್ ಮುಗಿದ ಮೇಲೆ ಬಂದು ಸೈಡ್ ವೇಸ್ ಅಂತ ಹೇಳ್ತಾ ಇಲ್ಲ, ಬಿಫೋರ್ ಮಾರ್ಕೆಟ್ ಹೇಳಿದ್ದೆ. ಇದು ಸೈಡ್ ವೇಸ್ ಮಾರ್ಕೆಟ್. ಓಕೆ, ಪ್ಲಸ್ ಮೂರನೇದು ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಇರ್ತದೆ ಅಂತ. ನಿನ್ನೆ ಯಾರಾದರೂ ಟ್ರೇಡ್ ಮಾಡೋರಿಗೆ ಗೊತ್ತಿರ್ತದೆ, ಕ್ಯಾಂಡಲ್ ಮೂವ್ ಆಗ್ತಾ ಇರುತ್ತೆ, ಪ್ರಾಫಿಟ್ಸ್ ಬಂದಿರಲ್ಲ. ಲೈವ್ ಟ್ರೇಡ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಎಸ್ ಆರ್ ನೋ ನೀವು ನೋಡಿ ಹೇಳಿ. ಓಕೆ, ಇನ್ಸೈಡ್ ಕ್ಯಾಂಡಲ್ ಬರುತ್ತೆ ಅಂತ ಬೆಳಿಗ್ಗೆ ಹೇಳಿದ್ದೆ, ಬಂದಿದೆ. ಸೈಡ್ ವೇಸ್ ಬರುತ್ತೆ ಅಂತ ಹೇಳಿದ್ದೆ, ಬಂದಿದೆ. ಲೋ ವಾಲ್ಯೂಮ್ಸ್ ಮಾರ್ಕೆಟ್ ಬಂದಿದೆ. ಮೂರು ವರ್ಕ್ ಆಗಿದೆ. ಓಕೆ, ಇದು ನೆನ್ನೆದು. ಓಕೆ, ಇವತ್ತೇನಾಗಿದೆ ನೋಡಿ. ಇದು ಇವತ್ತು ನೋಡ್ಕೊಳ್ಳಿ. ಇವತ್ತು ಮೊನ್ನೆ ಕ್ವಶನ್ ಆ್ಯಂಡ್ ಆನ್ಸರ್ ಸಬ್ಜೆಕ್ಟ್ ಇತ್ತಲ್ಲ, ಭಾನುವಾರ, ಆವತ್ತು ನಾನು ಅಲ್ಲಿ ಬಂದಿದ್ದ 40 ಜನಕ್ಕೂ ನಾನು ತೋರಿಸ್ದೆ. ಕ್ರೂಡ್ ಆಯಿಲು ನಾವು ಪೊಸಿಷನ್ ತೊಗೊಂಡಿದ್ದೀವಿ, ನಮ್ಮ ಟಾರ್ಗೆಟ್ ಇದು ಅಂತ. ಓಕೆ, ಇವಾಗ ನಮ್ಮ ಸ್ಟೂಡೆಂಟ್ಸು ಟಾರ್ಗೆಟ್ ಬುಕ್ ಮಾಡಿ ಹಾಕಿದ್ದಾರೆ. 10,800 ರೂಪಾಯಿ ಬಂಡವಾಳ, 12,000 ರೂಪಾಯಿ ಪ್ರಾಫಿಟ್. ಇನ್ವೆಸ್ಟ್ಮೆಂಟ್ ಡಬಲ್ ಇಲ್ಲಿದೆ ನೋಡಿ. ಓಕೆ, ಸ್ಕ್ರೀನ್ಶಾಟ್. ಇದು ಬೆಳಗ್ಗೆ ಮಾಡಿ ಅಪ್ಡೇಟ್ ಆಗಿರೋದು. ಕ್ರೂಡ್ ಆಯಿಲ್ ಚಾರ್ಟ್ ತೋರಿಸ್ತೀನಿ ನಾನು. ಓಕೆ, ಅದಾದಮೇಲೆ ಇದು ನಿಫ್ಟಿ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೆ ಇವತ್ತು ಬೆಳಿಗ್ಗೆನೇ, ರೈಟ್. ಇವಾಗ ಇದೇ ಲೆವೆಲ್ನ ಕಟ್ ಮಾಡಿ ತಮ್ಲೇನು ಹಾಕ್ಕೊಳ್ಳೋಣ. ಇದು ಬೆಳಿಗ್ಗೆನೇ ಅಪ್ಡೇಟ್ ಮಾಡಿದೆ. ಟೈಮ್ ಎಷ್ಟೊತ್ತಿಗೆ ನೀವು ಟೈಮ್ ನೋಡ್ಕೋಬೋದು ಮೇಲೆ, 6 ಗಂಟೆ 57 ನಿಮಿಷ, ಅಂದರೆ ಬಿಫೋರ್ 7 AM, 7 ಗಂಟೆ ಒಳಗಡೆ ಬೆಳಿಗ್ಗೆನೇ ಅಪ್ಡೇಟ್ ಮಾಡಿದ್ವಿ. ನೋಡಿ ಹೆಂಗೆ ವರ್ಕ್ ಆಗಿದೆ ಅಂತ. ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ 2 ಲೆವೆಲ್ಸ್ ವರ್ಕ್ ಹಾಕಿದ್ವಿ. ಇದು ನೋಡ್ಕೊಳ್ಳಿ ಹೆಂಗೆ ವರ್ಕ್ ಆಗಿದೆ ಅಂತ. ಆಮೇಲೆ ಇದು ನೆನ್ನೆ PNL, ನೆನ್ನೆ ಹೊರಗಡೆ ಹೋಗಿದ್ವಲ್ಲ, ಅದಕ್ಕೆ ಡೈರಿ ಇವತ್ತು ಬರೆದು ಕಳಿಸಿದ್ವಿ. ನೆನ್ನೆ PNL ಅಷ್ಟು ಜನ ಪ್ರಾಫಿಟ್ 1,06,473 ರೂಪಾಯಿ. ಓಕೆ, ಇದು ಸಪೋರ್ಟ್ ಬ್ರೇಕ್ ಮಾಡಿ ನಮ್ಮ ಲೆವೆಲ್ ಕೆಳಗಡೆ ಬಂದರೆ PE ಆಕ್ಟಿವ್ ಆಗ್ತದೆ ಅಂತ ಇವತ್ತಿನ ಚಾರ್ಟ್. ಇದು ಅಪ್ಡೇಟ್ ಬೆಳಿಗ್ಗೆ 9 ಗಂಟೆ 17 ನಿಮಿಷಕ್ಕೆ. ಓಕೆ, 9:17ಕ್ಕೆ ವಿತ್ ಕ್ಯಾಂಡಲ್ ಬರ್ಕೊಟ್ಟಿದ್ವಿ. ಓಕೆ, ಈಗ ನೋಡಿ ಚಾರ್ಟ್ ಮೇಲೆ ಹೋಗೋಣ. ಇದು ನಮ್ಮ ಚಾರ್ಟ್, ನಾವು ಅಪ್ಡೇಟ್ ಮಾಡಿರೋ ಚಾರ್ಟ್ ಇಲ್ಲಿದೆ. ನಾನು ನಿಮಗೆ ತುಂಬ ಸಲ ಹೇಳಿರ್ತೀನಿ, ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕು ಅಂದರೆ ಈ ಥರ ಸ್ಟ್ರಾಂಗ್ ಕ್ಯಾಂಡಲ್ ಬರುತ್ತೆ. ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಅದು ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಬೇಕು ಅಂತ. ಅಲ್ಲಿ ಚಾರ್ಟಲ್ಲಿ ಕೂಡ ಬರ್ಕೊಟ್ಟಿದ್ದು ರೆಡ್ ಕ್ಯಾಂಡಲ್. ಈಗ ನಿಮ್ಮ ಬೆಳಿಗ್ಗೆ 6:45ಗೆ ಮಾಡಿರೋ ಸ್ಕ್ರೀನ್ಶಾಟಲ್ಲಿ ಹಾಕಿರೋ ಲೆವೆಲ್ಸ್ ಹೆಂಗೆ ವರ್ಕ್ ಇದಾವೆ ನೋಡಿ. ಫುಲ್ ಜೂಮ್ ಮಾಡಿಟ್ಟಿದ್ದೀನಿ. ಇದು ಬ್ರೇಕ್ ಆಗಿ ಪಿನ್ ಟು ಪಿನ್ ಅದಕ್ಕೆ ರೀಟ್ರೇಸ್ ಮಾಡಿ ಅಲ್ಲಿಂದ ಫಾಲ್ ಆಯಿತು. ಓಕೆ, ಇಲ್ಲಿಂದ ಇಲ್ಲಿವರೆಗೂ ನಾವು ಲೈವಲ್ಲಿದ್ದೀವಿ, ಟ್ರೇಡ್ ಮಾಡಿದ್ದೀವಿ ಕೂಡ. ಇಷ್ಟು ಮೂಮೆಂಟಮ್, ಅದ್ರ ಸ್ಕ್ರೀನ್ಶಾಟ್ ಕೂಡ ಗ್ರೂಪಲ್ಲಿ ಇರ್ತದೆ, ನೀವು ನೋಡ್ಕೊಳ್ಳಿ. ಇಲ್ಲ ತೋರಿಸಿದ್ರೆ ನಾನು ತೋರಿಸ್ತೀನಿ, ನೋ ಪ್ರಾಬ್ಲಮ್. ಅದಾದಮೇಲೆ ಸಪೋರ್ಟ್ ತಗೊಳ್ತು, ಮತ್ತೆ ಇಲ್ಲಿಂದ ಬೈಯಿಂಗ್. ಇದು ಈಗ ಇಲ್ಲಿ ಕ್ವಶನ್ ಏನಂದರೆ, ಇದು ಮಾರ್ಕೆಟ್ ಮೇಲೆ ಇರುವಾಗ ಇದು ಬ್ರೇಕ್ ಮಾಡೋವರೆಗೂ ಇದು ಏನಂತಾರೆ, ಬ್ರೇಕ್ ಮಾಡಾದಮೇಲೆ ಇದನ್ನ ಏನಂತಾರೆ, ಇದೇ ಲೆವೆಲ್ನ ಏನಂತಾರೆ, ಇದು ಕ್ವಶನ್. ಅದಾದಮೇಲೆ ಬಂತು, ಮತ್ತೆ ಅಲ್ಲಿಗೆ ಹೋಗಿ ನಿಂತೋಯ್ತು. ಇಲ್ಲಿಗೆ ಯಾಕೆ ನಿಂತೋಯ್ತು, ಇದು ಕ್ವಶನ್. ಓಕೆ, ನೋಡೋಣ ಎಷ್ಟು ಜನ ಆ್ಯಕ್ಟಿವ್ ಆಗಿರ್ತೀರಿ, ಎಷ್ಟು ಜನ ನೋಡ್ತಾ ಇರ್ತೀರಿ, ಅದು ಚಾನಲ್ ಗೊತ್ತಾಗ್ತದೆ. ಇದು ಕ್ವಶನ್ಸ್. ಇದು ಇವತ್ತು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. ಓಕೆ, ಇವತ್ತಿನ ಅಪ್ಡೇಟ್ಸ್ ನೋಡ್ಕೊಳ್ಳಿ. ಇವಾಗ ಬರ್ತಿದ್ವಲ್ಲ,
ಇದು ಫಾಲ್ ಆಗುತ್ತೆ 9:17 ಫಾಲ್ ಆಗಿದೆ. ಆಮೇಲೆ ಇವತ್ತು ಇಲ್ಲಿ ಫಾಲ್ ಆಗಿರೋ ಸ್ಕ್ರೀನ್ಶಾಟ್ ಇದೆ, ನೋಡ್ಕೊಳ್ಳಿ. ಅದರಲ್ಲಿ ಬಂದಿರೋ ಪ್ರಾಫಿಟ್ ಓಕೆ, ಇಲ್ಲಿ ನೋಡಿ. ಪಿ 5,101 ರೂಪಾಯಿ ಒಂದು ಲಾಟ್ಗೆ, ಸಿಂಗಲ್ ಲಾಟ್ 5,000 ರೂಪಾಯಿ. ದೊಡ್ಡ ಟ್ರೇಡರ್ ಸರ್ ಅನ್ಬೇಡಿ. 692ಗೆ ಬೈ ಮಾಡಿ 862ಗೆ ಸೆಲ್ ಮಾಡಿರೋದು. ಎಷ್ಟು ಪಾಯಿಂಟ್ವರೆಗೂ ಟ್ರೇಡ್ ಹೋಲ್ಡಲ್ಲಿದೆ ನೋಡ್ಕೊಳ್ಳಿ, ಎಷ್ಟು ಪಾಯಿಂಟ್ಸ್ ಕ್ಯಾಚ್ ಮಾಡಿದ್ದೀವಿ ನೋಡ್ಕೊಳ್ಳಿ. ಒಂದು ಲಾಟ್ ಹಾಕಿರೋ ಜಾಗದಲ್ಲಿ 10 ಹಾಕಿದ್ರೆ ಎಷ್ಟು ಬರ್ತದೆ, ಇಲ್ಲ ಹೈಯೆಸ್ಟ್ ದೊಡ್ಡ ಟ್ರೇಡ್ ಮಾಡಿದ್ರೆ ಎಷ್ಟು ಬರ್ತದೆ ಗೊತ್ತಾಗುತ್ತೆ ಆಮೇಲೆ. ಓಕೆ, ಅದಾದಮೇಲೆ ಇವತ್ತು ನಮ್ಮ ಟೋಟಲ್ PNL ಇಂಡಿಯನ್ ಮಾರ್ಕೆಟ್ಸ್ ಮಾತ್ರ, ಫಾರೆಕ್ಸ್ ಬಿಟ್ಟು. ಫಾರೆಕ್ಸ್ ಬೇರೆ ಇದೆ, ಇದು ಇಂಡಿಯನ್ ಮಾರ್ಕೆಟ್ಸ್. ಓಕೆ, ಇದು ಇವತ್ತು ನಮ್ಮ PNL. ಇಷ್ಟು ಜನ ಟ್ರೇಡ್ ಮಾಡಿದ್ದಾರೆ ಲೈವಲ್ಲಿ, ಇಷ್ಟು ಜನ ಪ್ರಾಫಿಟಲ್ಲೇ ಇದ್ದಾರೆ. ನೋ ರೆಡ್. ಎಷ್ಟನೇ ದಿನ? 4ನೇ ದಿವಸ, ಡೇ 4, 0 ರೆಡ್. ಒಂದೇ ಒಂದು ಸ್ಟೂಡೆಂಟ್ ಕೂಡ ಲಾಸ್ ಆಗಿಲ್ಲ. ಓಕೆ, ಇದು ರಿಪೋರ್ಟ್ಸ್ ಆ್ಯಂಡ್ ಅಪ್ಡೇಟ್ಸ್. ಓಕೆ, ಈಗ ಅನಾಲಿಸಿಸ್. ನಾಳೆ ಏನು ಮಾಡಬೇಕು? ಲೆವೆಲ್ಸ್ ಚೇಂಜ್ ಮಾಡ್ತೀನಿ ನೋಡಿ, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಓಕೆ, ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಈ ಗ್ರೀನ್ ಕಲರ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದರ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೋಬೋದು. 40 ಪಾಯಿಂಟ್ಸ್ಗೆ TSL ಮಾಡ್ತಾ ಬನ್ನಿ. 55,200 ಹತ್ರ ಮಾರ್ಕೆಟ್ ಸ್ವಲ್ಪ ಹಾಲ್ಟ್ ಆಗ್ಬೋದು. ಫಸ್ಟ್ ಟಾರ್ಗೆಟ್ 55,500. ಓಕೆ, ಇದ್ರ ಮೇಲೆಯಿಂದ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಮಾಡಿ, ಇಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಸೆಟ್ಲ್ ಆಗಿ ಓಪನ್ ಆಗಿರೋ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ನೀವು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ ನೋಡಿಕೊಂಡು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇದು ನಿಫ್ಟಿ ನೋಡ್ಕೊಳ್ಳಿ. ನಿಫ್ಟಿ ನಾಳೆ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಕರೆಕ್ಷನ್ ಬಂದ ಮೇಲೆ ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ನೀವು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ರೀಟ್ರೇಸ್ ಆದಮೇಲೆ ಇಲ್ಲಿಂದ ನೀವು 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಸೆಲ್ಲಿಂಗ್ ಮಾಡ್ಕೋಬೋದು. ತುಂಬ ಸಿಂಪಲ್. ಈ ಲೆವೆಲ್ ಹತ್ರ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. 0 to ಹೀರೋ. ಓಕೆ, ಬೈ ಮಾಡ್ಕೋಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಈ ಝೋನ್ ಒಳಗಡೆ, ಈ ರೆಸಿಸ್ಟೆನ್ಸ್ ಅಲ್ಲ, ಈ ಝೋನ್ ಒಳಗಡೆ, ಇದ್ರ ಒಳಗಡೆ ಬಂದಿದೆ ಅಂದರೆ ಇಲ್ಲಿಂದ ನಿಮ್ಮ ಪ್ಯಾಟ್ರನ್, ನಿಮ್ಮ ಡಿಸ್ಕ್ರಿವ್ ಆರ್ಡರ್ ನೋಡಿಕೊಂಡು ಇಲ್ಲಿಂದ ನೀವು ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇದು ಕೂಡ 0 to ಹೀರೋ ಇಲ್ಲಿಂದ ಕೂಡ. ಓಕೆ, ಇದು ಫಸ್ಟ್ ಮೇಲೆ ಹೋದ್ಮೇಲೆ ಸೆಕೆಂಡ್ ಹಾಫಲ್ಲಿ ಮಾಡಬೇಕು. ಫಸ್ಟ್ ಹಾಫ್ ಕೆಳಗಡೆ ಬಂದರೆ ಸೆಕೆಂಡ್ ಹಾಫಲ್ಲಿ ಬೈ 0 to ಹೀರೋ ಮಾಡಬೇಕು. ಫಸ್ಟ್ ಮಾರ್ನಿಂಗ್ ಟ್ರೇಡ್ ಮಾಡ್ತೀವಿ ಅಂದರೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ITM ಬೈ ಮಾಡ್ಕೋಬೇಕು. ಸಿ ಕಡೆ ಲೋ ಬ್ರೇಕ್ ಆದರೆ ITM ಬೈ ಮಾಡಬೇಕು. ಪಿ ಕಡೆ ಕೂಡ ಎರಡೂ ಕಡೆ ITM ಮಾಡಬೇಕು ಫಸ್ಟು. ಅದಾದಮೇಲೆ 0 to ಹೀರೋ OTM. ಫಸ್ಟ್ ಟ್ರೇಡ್ ITM, ಸೆಕೆಂಡ್ ಟ್ರೇಡ್ OTM. ಓಕೆ, ಇದು ನನ್ನ ವ್ಯೂ ಮಾತ್ರ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ನೋಡಿ ನೀವು ITM OTM ಬೈ ಮಾಡಿ ಲಾಸ್ ಆದರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಪ್ರಾಫಿಟ್ಸ್ ಬಂದರೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್, ನಿಮ್ಮದು ನೀವೇ ಮಾಡ್ಕೊಂಡು ಹೋಗಿ, ನಮಗೇನು ತೊಂದರೆ ಇಲ್ಲ. ಕ್ಲಿಯರ್? ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಟೆಲಿಗ್ರಾಮಿಂದ ಎಕ್ಸಿಟ್ ಆದವ್ರು ಯಾವುದೇ ಕಾರಣಕ್ಕೂ ಬರಬೇಡಿ, ನಾನು ಅಡ್ಮಿಷನ್ ಮಾಡಲ್ಲ ಮತ್ತೆ. ಓಕೆ, ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಇಂಡಿಯನ್ ಮಾರ್ಕೆಟ್ಸ್ ಆ್ಯಂಡ್ ಫಾರೆಕ್ಸ್ ಮಾರ್ಕೆಟ್ಸ್, ಇಲ್ಲ ನಂಬರ್ ಬರ್ತದೆ ನೋಡಿ, ಆಫೀಸ್ ನಂಬರ್, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.